ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ತಾಲಿಬಾನಿಗಳ ಕೈಲಿ ಒದೆ ತಿಂದು ಬಾಲ ಮುದುರಿದ ಪಾಕಿಸ್ತಾನ ಕತಾರ್ ಹಾಗೂ ಸೌದಿಯ ಮಧ್ಯಸ್ಥಿಕೆಯಲ್ಲಿ 48 ಗಂಟೆಗಳ ತಾತ್ಕಾಲಿಕ ಸೀಸ್ ಫೈರ್ ಅನ್ನು ಮಾಡಿಕೊಂಡಿದೆ. ಸೀಸ್ ಫೈರ್ಗಾಗಿ ಪಾಕಿಸ್ತಾನ ದುಂಬಾಲು ಅಂಗಲಾಚಿತು, ಎಲ್ಲರ ಕಡೆಯಿಂದಲೂ ಶಿಫಾರಸಿಗೆ ಪ್ರಯತ್ನ ಮಾಡ್ತು. ಹೀಗಾಗಿ ಅಯ್ಯೋ ಪಾಪ ಅಂತ ನಾವು ಸೀಸ್ ಫೈರ್ಗೆ ಒಪ್ಪಿದ್ವಿ ಅಂತ ಆಫ್ಘಾನಿಸ್ತಾನ ಹೇಳಿದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾಕಿಗಳನ್ನು ಅವಮಾನಿಸುವ ಕೆಲಸನ ಆಫ್ಘನರು ಮಾಡಿದ್ದಾರೆ. ಬಂಧಿತ ಪಾಕಿ ಸೈನಿಕರ ಯೂನಿಫಾರ್ಮ್ಗಳನ್ನು ಬಿಚ್ಚಿಸಿ ನಡು ರಸ್ತೆಯಲ್ಲಿ ನೇತ್ ಹಾಕಿ ಪಾಕಿಗಳ ಪ್ಯಾಂಟು ಬಿಚ್ಚಿಸ್ತೀವಿ ಅನ್ನೋದನ್ನ ತಾಲಿಬಾನ್ ತೋರಿಸ್ಕೊಟ್ಟಿದೆ. ಈ ಬಾರಿ ಆಫ್ಘನ್ ಪಡೆಗಳು ಒಂದು ಕಡೆ ಗಡಿಯಲ್ಲಿ ಪಾಕಿಗಳನ್ನು ಕುಟ್ತಾ ಇದ್ರೆ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರನ್ನ ಕೆಡವಿ ಬಾರಿಸ್ತಾ ಇದ್ದಾರೆ. ಆಫ್ಘನ್ ಟ್ವಿಟರ್ ಪೇಜುಗಳಲ್ಲಿ ಪಾಕಿ ಸೇನೆಯನ್ನ ಟೀಮ್ 93,000 ಅಂತ ಕರೆಯುವ ಮೂಲಕ ಬಾಂಗ್ಲಾ ಯುದ್ಧದಲ್ಲಿ ಭಾರತದ ಮುಂದೆ ಶರಣಾದ ಪಾಕಿಸ್ತಾನದ 93,000 ಸೈನಿಕರ ನೆನಪನ್ನು ಕೂಡ ಅವರಿಗೆ ಮಾಡಿಕೊಡ್ತಾ, ನಮ್ಮ ಜೊತೆಗಿನ ಯುದ್ಧದಲ್ಲಿ ನಿಮ್ಮ ಪಾಡು ಅದಕ್ಕಿಂತ ಚಿಂತಾಜನಕ ಆಗತ್ತೆ ಅಂತ ಹೇಳ್ತಾ, ಬಂಧಿತ ಪಾಕಿ ಸೈನಿಕರು ಆಫ್ಘನ್ ಯೋಧರ ಕಾಲಿಗೆ ಬೀಳ್ತಾ ಇರೋ ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ, ಒಟ್ಟಾರೆ ಪಾಕಿಗಳನ್ನು ಅಂತಾರಾಷ್ಟ್ರೀಯವಾಗಿ ಎಷ್ಟು ಮುಜುಗರಕ್ಕೀಡು ಮಾಡಬಹುದೋ ಅದಕ್ಕಿಂತ ಹೆಚ್ಚೇ ಆಫ್ಘನ್ ಮಾಡ್ತಾ ಇದೆ. ಇನ್ನು ಸೌದಿ ಅರೇಬಿಯಾ ಈ ಬಾರಿ ಕೂಡ ಪಾಕಿಗಳ ನೆರವಿಗೆ ಬಂದಿಲ್ಲ. ಪಾಕಿಸ್ತಾನದ ಮೇಲೆ ದಾಳಿ ಆದರೆ ನಮ್ಮ ಮೇಲೆ ದಾಳಿ ಆದಂತೆ ಅನ್ನೋ ಥರದ ಒಪ್ಪಂದವನ್ನು ಮಾಡಿಕೊಂಡಿದ್ದ ಸೌದಿ ಶೇಖುಗಳು ಎರಡು ದೇಶಗಳು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಿ ಅಂತ ಹೇಳಿದ್ದು ಮತ್ತು ಆಫ್ಘನಿಸ್ತಾನದ ಜೊತೆ ಸೀಸ್ ಫೈರ್ಗಾಗಿ ಮಾತುಕತೆಗಳನ್ನು ಆಡಿದ್ದು ಬಿಟ್ರೆ ಪಾಕಿಸ್ತಾನಕ್ಕೆ ಯಾವ ಸೇನೆ, ಆಯುಧ, ಯಾವ ನೆರವನ್ನು ಕೊಡೋದಕ್ಕೆ ಹೋಗಿಲ್ಲ. ಈ ಮಧ್ಯೆ ಗಡಿಯಲ್ಲಿ ತಾಲಿಬಾನ್ ಯೋಧರಿಗೆ ಶಾಂತಿ ಕಾಪಾಡಿಕೊಳ್ಳಿ, ಗುಂಡಿನ ದಾಳಿಯನ್ನು ನಿಲ್ಲಿಸಿ, ಸೀಸ್ ಫೈರ್ ಒಪ್ಪಂದವನ್ನು ಗೌರವಿಸಿ, ಆದರೆ ಪಾಕಿಗಳ ಕಡೆಯಿಂದ ಗುಂಡು ಹಾರಿದರೆ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರಬೇಡಿ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡಿ ಅಂತ ಆಫ್ಘನಿಸ್ತಾನ ಹೇಳಿದೆ. ಇದು 48 ಗಂಟೆಗಳ ಶಾಂತಿ ಒಪ್ಪಂದ. ಈ ನಡುವೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆಫ್ಘನ್ ಹಾಗೂ ಪಾಕಿಸ್ತಾನದ ನಡುವೆ ಸಂಧಾನಕ್ಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಅಲ್ಲಿ? ಟ್ರಂಪ್ ಈ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಬರ್ತಾರಾ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾನು ಭಾರತ, ಪಾಕಿಸ್ತಾನ ಮತ್ತು ಇಸ್ರೇಲ್, ಹಮಾಸ್ ಸೇರಿದಂತೆ ಒಟ್ಟು 8 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ನನಗೆ ಯುದ್ಧಗಳನ್ನು ನಿಲ್ಲಿಸೋದು ಗೊತ್ತಿದೆ. ಈ ಬಾರಿ ನನಗೆ ನೋಬೆಲ್ ಸಿಗಲಿಲ್ಲ, ಮುಂದಿನ ಬಾರಿ ಸಿಗಬಹುದು ಅನ್ನೋ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು. ಹಾಗೆ ಅಗತ್ಯ ಬಿದ್ದರೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವಿನ ಸಂಘರ್ಷವನ್ನು ಕೂಡ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತಲೂ ಹೇಳಿದರು. ಅವರು ಅಷ್ಟು ಹೇಳಿದ್ದೇ ತಡ, ಬನ್ನಿ ಹಾಗಾದರೆ ಯುದ್ಧ ನಿಲ್ಲಿಸಿ ನಮ್ಮನ್ನು ಆಫ್ಘನರ ದಾಳಿಯಿಂದ ಕಾಪಾಡಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಮೆರಿಕ ಅಧ್ಯಕ್ಷರನ್ನು ಕರೆಯೋದಕ್ಕೆ ಶುರು ಮಾಡಿದ್ದಾನೆ. ಗೆಳೆಯರೆ, ಪಾಕಿಸ್ತಾನದ ಪ್ರಧಾನಿ, ರಕ್ಷಣಾ ಸಚಿವ, ಸೇನಾ ಮುಖ್ಯಸ್ಥ ಇವರೆಲ್ಲರನ್ನ ನೋಡ್ತಾ ಇದ್ರೆ, ಅವರ ಮಾತುಗಳನ್ನು ಕೇಳ್ತಾ ಇದ್ರೆ, ಅಮೆರಿಕಾದ ಅಧ್ಯಕ್ಷರ ಬೂಟುಗಳನ್ನು ನಾಲಿಗೆಯಲ್ಲಿ ಪಾಲಿಶ್ ಮಾಡೋ ವಿಷಯಕ್ಕೆ ಇವರಲ್ಲೇ ಒಂದು ಕಾಂಪಿಟೇಷನ್ ಶುರು ಆಗಿದೆಯಾ ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ. ಮೊನ್ನೆ ಸೇನಾ ಮುಖ್ಯಸ್ಥ ಅಮೆರಿಕಾಗೆ ಹೋದ. ಅಲ್ಲಿ ಟ್ರಂಪ್ ಮುಂದೆ ಸೂಟ್ ಕೇಸಲ್ಲಿ ಒಂದಷ್ಟು ಹೊಳೆಯುವ ಕಲ್ಲುಗಳನ್ನು ತುಂಬಿಕೊಂಡು ಥೇಟ್ ನಮ್ಮ ಕಡೆ ಹರಳು, ಉಂಗುರದ ಹರಳು, ಅದೃಷ್ಟದ ಹರಳು, ಕಿಸ್ಮತ್ಗೆ ಪತ್ತರ್ ಅಂತ ಮಾರೋದಿಕ್ಕೆ ಒಂದಷ್ಟು ಜನ ಈ ಹಿಂದೆ ಬರ್ತಾ ಇದ್ರು. ನೋಡಿದ್ರ, ಅವ್ರ ಥರಾನೇ ಕಾಣ್ತಾ ಇದ್ದ. ಅವನಲ್ಲಿ ಹಲ್ಲಗಿಂಜ್ಕೊಂಡು ಟ್ರಂಪ್ನ ಹೊಗಳ್ತಾ, ಬನ್ನಿ ಜಹಾಪನ, ಪಾಕಿಸ್ತಾನದಲ್ಲಿ ನಿಮಗೆ ಏನು ಬೇಕು ಅದೆಲ್ಲ ಸೇವೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಕರೀತಿದ್ದ. ಇನ್ನು ಈಜಿಪ್ಟಲ್ಲಿ ನಡೆದ ಗಾಜಾ ಸಮಿಟಲ್ಲಿ ಪಾಕಿಸ್ತಾನದ ಪ್ರಧಾನಿ ಟ್ರಂಪನ್ನು ಹೊಗಳಿದ್ದನ್ನು ಕೇಳಿ ಅಲ್ಲೇ ನಿಂತಿದ್ದ ಮೆಲೋನಿ ಸೇರಿ ಎಲ್ಲರೂ ಗಾಬರಿ ಆಗೋದ್ರು. ಒಂದು ದೇಶದ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅನ್ನೋ ಅಧ್ಯಕ್ಷನನ್ನು ಹೀಗೆ ಹೊಗಳಬಹುದಾ ಅನ್ನೋ ಶಾಕಿಗೆ ಪಾಪ ಮೆಲೋನಿ ತುತ್ತಾಗಿದ್ರು. ಈಗ ಆ ಕೆಲಸವನ್ನು ರಕ್ಷಣಾ ಸಚಿವ ಖ್ವಾಜಾ ಮಾಡ್ತಾ ಇದ್ದಾನೆ. ಆತನಿಗೀಗ ಪಾಕಿಸ್ತಾನದ ಸಂಘರ್ಷ ನಿಲ್ಲಬೇಕು, ಪಾಕ್ ಸೇನೆಯ ಮರ್ದನ ಕೊಂದು ತಡೆ ಬೀಳಬೇಕು. ಗೆಳೆಯರೆ, ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅವರು ಮತ್ತೆ IMFನ ಮುಂದೆ ಭಿಕ್ಷೆ ಕೇಳೋದಕ್ಕೆ ಹೋಗ್ತಾ ಇದ್ದಾರೆ. ಖೈಬರ್ ಭಾಗಕ್ಕೆ ಹೋಗ್ತಾ ಇದ್ದ ಗೋಧಿ ಹಿಟ್ಟಿನ ಸಪ್ಲೈ ನಿಂತಿದೆ. ಪಂಜಾಬ್ ಭಾಗದಿಂದ ಅಲ್ಲಿಗೆ ಗೋಧಿ ಹಿಟ್ಟು ಹೋಗ್ತಾ ಇಲ್ಲ. ಪಂಜಾಬ್ ಅನ್ನೋದು ಪಾಕಿಸ್ತಾನದ ಅನ್ನದ ಬಟ್ಲು. ಅಲ್ಲಿ ಗೋಧಿ ಬೆಳೀತಾರೆ, ಅದನ್ನು ಬಲೂಚ್ ಹಾಗೂ ಖೈಬರ್ಗೆ ಕಳುಹಿಸಲಾಗುತ್ತೆ. ಹೀಗೆ ಗೋಧಿ ಹಿಟ್ಟನ್ನು ಮಾರಾಟ ಮಾಡ್ತೀವಿ ಅನ್ನೋ ಕಾರಣಕ್ಕೇನೆ ಪಂಜಾಬ್, ಪಾಕಿಸ್ತಾನ ಈ ಖೈಬರ್, ಸಿಂಧ್ ಹಾಗೂ ಬಲೂಚ್ಗಳ ಎಲ್ಲ ಸೌಲಭ್ಯಗಳನ್ನು ತಾನೇ ಕಿತ್ಕೊಂಡು ತಿನ್ನುತ್ತೆ. ಈಗ ಪಂಜಾಬ್, ಪಾಕಿಸ್ತಾನದಲ್ಲಿ TLP ಗಲಾಟೆಗಳು ಶುರುವಾಗಿವೆ ಅಲ್ವಾ? ಹಿಂಗಾಗಿ ಅಲ್ಲಿ ಗೋಧಿ ಹಿಟ್ಟು ಮಾಡೋ ಮಿಲ್ಲುಗಳು ಕೆಲಸ ಮಾಡೋದನ್ನ ಬಂದ್ ಮಾಡಿವಿ ಅಂತೆ. ಇರೋ ಹಿಟ್ಟು ಪಂಜಾಬಿಗಳಿಗೆ ಬೇಕು, ಹೀಗಾಗಿ ಖೈಬರ್ ಭಾಗಕ್ಕೆ, ಸಿಂಧ್ ಮತ್ತು ಬಲೂಚ್ ಭಾಗಕ್ಕೆ ಕೊಡೋದಕ್ಕೆ ಹಿಟ್ಟಿಲ್ಲ ಅಂತ ಪಂಜಾಬ್ ಹೇಳಿದೆ. ಅದರ ಪರಿಣಾಮ ಖೈಬರ್ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದ ಅಲ್ಲಿನ ಪಠಾಣರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಖೈಬರ್ ಪಖ್ತೂನ್ಖ್ವಾದಿಂದ ಎಕ್ಸ್ಪೋರ್ಟ್ ಮಾಡೋ ಮಿನರಲ್ಸ್ ಅನ್ನ ನಮ್ಮ ನೆಲದಿಂದ ಹೊರಗೆ ಹೋಗದ ಹಾಗೆ ತಡಿತೀವಿ, ಅದು ಯಾವನು ಬಂದು ತಗೊಂಡು ಹೋಗ್ತಾನೆ ನಾವು ನೋಡ್ತೀವಿ ಅಂತ ಖೈಬರ್ನ ಜನ ಕೂತಿದ್ದಾರೆ.
ಮಾಡ್ತಾರೆ. ಅಲ್ಲಿಂದ ಮಿನರಲ್ಸ್ ಹೋಗದೇ ಇದ್ರೆ ಪಾಕಿಸ್ತಾನದ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಚೈನಾದ ಕಂಪನಿಗಳೇ ಅಲ್ಲಿ ಮೈನಿಂಗ್ ಮಾಡೋದು, ಅವ್ರ ನಷ್ಟಕ್ಕೀಡಾಗ್ತಾರೆ. ಪಾಕಿಸ್ತಾನದ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಇನ್ನು ಬಲೂಚಲ್ಲಿ ಕೂಡ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ. ಹೀಗಿರುವಾಗ ಆಫ್ಘನ್ ಗಡಿಯಲ್ಲಿ ಶುರುವಾದ ಸಂಘರ್ಷವನ್ನು ತಡ್ಕೊಳ್ಳೋ ಶಕ್ತಿ ಪಾಕಿಸ್ತಾನಕ್ಕೆ ಸದ್ಯಕ್ಕಂತೂ ಇಲ್ಲ. ಇನ್ನು ಆಫ್ಘನ್ ಗಡಿಯಲ್ಲಿ ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ತಾಲಿಬಾನಿ ಮುಜಾಹಿದೀನ್ಗಳು ದಾಳಿ ಮಾಡೋದಕ್ಕೆ ಶುರು ಮಾಡಿ ಪಾಕ್ ಸೈನಿಕರನ್ನ ಕೊಂದಿದ್ದಷ್ಟೇ ಅಲ್ಲ, ಅವರನ್ನು ಬಂಧಿಸಿ ಕೂಡ ಕರೆದೊಯ್ದರು. ಅವರ ಪ್ಯಾಂಟ್ಗಳನ್ನು ಬಿಚ್ಚಿಸಿ ಅದನ್ನು ಆಫ್ಘನಿಸ್ತಾನದ ನಗರಗಳ ಪ್ರಮುಖ ಬೀದಿಗಳಲ್ಲಿ ತೂಗು ಹಾಕಿ ಫೋಟೋಗಳನ್ನು ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದರು. ಅಲ್ಲಿ ಪಾಕ್ ಸೇನೆಯ ಮೇಲೆ ಆಫ್ಘನರ ದಾಳಿಗಳು ತೀವ್ರವಾದ ನಂತರ ಪಾಕಿಸ್ತಾನ ಕಂದಹಾರ್ ಪ್ರಾಂತದಲ್ಲಿ ಒಂದಷ್ಟು ವೈಮಾನಿಕ ದಾಳಿಯನ್ನು ಮಾಡಿತು. ಸ್ಪಿನ್ ಬೋಲ್ಡಕ್ ಪ್ರದೇಶದಲ್ಲಿ ನಡೆದ ಪಾಕಿಸ್ತಾನದ ದಾಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ನಾಗರಿಕರು ಸಾವಿಗೀಡಾದರು. 100ಕ್ಕೂ ಹೆಚ್ಚು ಮಹಿಳೆಯರು, ಮಕ್ಕಳು ಗಾಯಗೊಂಡಿದ್ದಾರೆ ಅಂತ ಆಫ್ಘನಿಸ್ತಾನ ಹೇಳ್ತಾ ಇದೆ. ಇಲ್ಲಿ ಆಫ್ಘನಿಸ್ತಾನದ ಸೇನೆಗೂ ಪಾಕಿಸ್ತಾನದ ಸೇನೆಗೂ ಇರೋ ದೊಡ್ಡ ವ್ಯತ್ಯಾಸನೇ ಇದು. ಸಾಮಾನ್ಯವಾಗಿ ಆಫ್ಘನ್ ತಾಲಿಬಾನಿ ಸೇನೆಯನ್ನ ಲೆಜಿಟಿಮೇಟ್ ಆರ್ಮಿ ಅಂತ ಜಗತ್ತು ಕನ್ಸಿಡರ್ ಮಾಡೋದಿಲ್ಲ. ಅದೊಂದು ಅನಾರ್ಕಿ, ಅರಾಜಕತೆಯ ಸೇನೆ. ಅದು ಪಾಕಿಸ್ತಾನದ ಗಡಿಯಲ್ಲಿ ಬರೀ ಆಫ್ಘನಿಸ್ತಾನದ ಸೇನೆ ಮಾತ್ರ ಇಲ್ಲ, ಅಲ್ಲಿ ಮುಜಾಹಿದೀನ್ಗಳು, ಖಾಸಗಿ ಸೇನೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ನಿಂತಿವೆ. ಆದರೂ ಆ ದಾಳಿಯಲ್ಲೊಂದು ಶಿಸ್ತು ಕಾಣಿಸ್ತಾ ಇದೆ. ಗೆಳೆಯರೆ, ನಿನ್ನೆ ಒಂದು ವಿಡಿಯೋದಲ್ಲಿ ಆಫ್ಘನಿಸ್ತಾನ ಪಾಕಿಸ್ತಾನದ ಮೇಲೆ ಡ್ರೋನ್ ಮತ್ತು ವಾಯುದಾಳಿಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ದೆ. ಆ ದಾಳಿಗಳೂ ಕೂಡ ಪಾಕಿಸ್ತಾನದ ಸೈನಿಕರು, ಸೇನಾ ಪೋಸ್ಟ್ಗಳ ಮೇಲೆ ನಡೆದುವೆ ಹೊರತು ಆಫ್ಘನಿಸ್ತಾನ ಎಲ್ಲೂ ಕೂಡ ನಾಗರಿಕರ ಮೇಲೆ ದಾಳಿಗಳನ್ನು ಮಾಡಲಿಲ್ಲ. ಇನ್ನು ಈ ಆಫ್ಘನಿಸ್ತಾನದ ತಾಲಿಬಾನಿಗಳ ಹತ್ರ ವಾಯುಪಡೆ ಹೇಗೆ, ಪೈಲಟ್ಗಳೆಲ್ಲಿಂದ ಬಂದರು ಅನ್ನೋ ಪ್ರಶ್ನೆಯನ್ನು ಕೆಲವರು ಕೇಳಿದಿರಿ. ಆಫ್ಘನಿಸ್ತಾನದಲ್ಲಿ 2001ರಿಂದ 2021ರವರೆಗೆ ಅಮೆರಿಕಾದ ಪಡೆಗಳಿದ್ವು. ಅಲ್ಲೊಂದು ಆಫ್ಘನ್ ಸರ್ಕಾರ ಕೂಡ ಇತ್ತು. ಅವರದ್ದೇ ಆದ ಒಂದು ಸೇನೆ ಕೂಡ ಅಲ್ಲಿತ್ತು. ಅದನ್ನು ಅಮೆರಿಕ ತರಬೇತುಗೊಳಿಸಿತ್ತು. ಹಾಗೆ ಅಲ್ಲಿ ಸಾಕಷ್ಟು ಆಯುಧಗಳು, ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಎಲ್ಲ ಕೂಡ ಇದ್ವು. ಅಮೆರಿಕ 2021ರಲ್ಲಿ ಅಲ್ಲಿಂದ ಎದ್ದು ಹೋಗುವಾಗ ಅದೆಲ್ಲವನ್ನ ಆಫ್ಘನಿಸ್ತಾನದಲ್ಲೇ ಬಿಟ್ಟು ತನ್ನ ಸೈನಿಕರನ್ನು ಮಾತ್ರ ಕರ್ಕೊಂಡು ಹೋಯಿತು. ಸೊ ಆ ವಿಮಾನಗಳು, ಹೆಲಿಕಾಪ್ಟರ್ಗಳು, ರಾಕೆಟ್ ಲಾಂಚರ್ಗಳು, ಹಮ್ವಿಗಳು ಎಲ್ಲ ಕೂಡ ಅಲ್ಲೇ ಉಳ್ಕೊಂಡು. ಇನ್ನು ಅಲ್ಲಿ ತಾಲಿಬಾನಿಗಳ ಆಡಳಿತ ಬರೋದಕ್ಕೂ ಮೊದಲು ಒಂದು ಪ್ರಜಾಪ್ರಭುತ್ವದ ಹೆಸರಿನ ಅಮೆರಿಕಾದ ಕೈಗೊಂಬೆ ಸರ್ಕಾರ ಇತ್ತಲ್ಲ, ಅದರಲ್ಲಿ ಸೈನಿಕರು ಇದ್ದರು, ವಾಯುಪಡೆ ಎಲ್ಲ ಇತ್ತು. ಅದು ಅಮೆರಿಕಾದಿಂದ ತರಬೇತಿ ಪಡ್ಕೊಂಡಿದ್ದ ಸೇನೆ. ಮತ್ತು ಆ ಪಡೆಗಳವತ್ತು ಇದೇ ತಾಲಿಬಾನ್, ಐಸಿಸ್, ಹಕ್ಕಾನಿ ಪಡೆಗಳು ಸೇರಿದಂತೆ ಆಫ್ಘನಿಸ್ತಾನದ ಮುಜಾಹಿದೀನ್ಗಳ ಜೊತೆ ಹೋರಾಟವನ್ನು ಮಾಡ್ತಾ ಇದ್ವು. ಯಾವಾಗ ಅಲ್ಲಿಂದ ಅಮೆರಿಕ ಎದ್ದು ಹೋಯ್ತೋ, ಆಫ್ಘನ್ ಸರ್ಕಾರದ ಅಧಿಕೃತ ಸೇನೆಯಲ್ಲಿದ್ದ ಸಾಕಷ್ಟು ಅಧಿಕಾರಿಗಳು ತಾವು ಕೂಡ ಆಫ್ಘನಿಸ್ತಾನವನ್ನು ಬಿಟ್ಟು ಓಡ್ ಹೋದರು. ಕೆಲವರು ತಜಿಕಿಸ್ತಾನಕ್ಕೆ, ಮತ್ತೆ ಕೆಲವರು ಉಜ್ಬೇಕಿಸ್ತಾನಕ್ಕೆ, ಇನ್ನು ಕೆಲವರು ತುರ್ಕ್ಮೆನಿಸ್ತಾನಕ್ಕೆ ಓಡಿ ಹೋದರೆ ಮತ್ತೆ ಕೆಲವರು ಅಮೆರಿಕಾಗೆ ಪಲಾಯನ ಮಾಡಿದರು. ಆದರೆ ಎಲ್ಲಿಗೂ ಓಡಿ ಹೋಗದ ಕೆಲ ಆಫ್ಘನ್ ಯೋಧರು ಅಲ್ಲೇ ಉಳ್ಕೊಂಡ್ರು. ಅವರು ತಾಲಿಬಾನ್ಗೆ ಶರಣಾದರು. ನಮಗೆ ಆಫ್ಘನಿಸ್ತಾನ ಮುಖ್ಯ, ಅದನ್ನು ಯಾರು ಆಳ್ತಾರೆ ಅನ್ನೋದಲ್ಲ, ಅವಕಾಶ ಕೊಟ್ಟರೆ ನಾವು ನಿಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ತಾಲಿಬಾನ್ ಆಡಳಿತಕ್ಕೆ ಕೂಡ ಅದೇ ಬೇಕಾಗಿತ್ತು. ಅವರ ಸೇನೆಗೆ ತರಬೇತಿ ಪಡೆದ ಯೋಧರ ಅಗತ್ಯ ಆಯಿತು. ಹೀಗಾಗಿ ಆವತ್ತಲ್ಲಿ ಹಾಗೆ ಉಳ್ಕೊಂಡ ಯೋಧರು, ಪೈಲಟ್ಗಳನ್ನು ಬಳಸ್ಕೊಂಡು ಆಫ್ಘನ್ ತಾಲಿಬಾನ್ ಹೊಸ ಪೈಲಟ್ಗಳಿಗೆ ತರಬೇತಿಯನ್ನು ಕೊಡಿಸೋದಕ್ಕೆ ಶುರು ಮಾಡಿತು. ಸೊ ಅಲ್ಲೊಂದು ಸಣ್ಣ ವಾಯುಪಡೆ, ಅದಕ್ಕೆ ಬೇಕಾಗುವಷ್ಟು ಪೈಲಟ್ಗಳು, ಟ್ರೈನ್ಡ್ ಕಮಾಂಡೋ ಪಡೆ, ಸ್ಪೆಷಲ್ ಫೋರ್ಸು ಎಲ್ಲ ಇವೆ. ಅದರ ಜೊತೆ ಮುಜಾಹಿದೀನ್ ಪಡೆಗಳು ಕೂಡ ಇವೆ. ಮೊನ್ನೆ ಕೂಡ ಪಾಕಿಸ್ತಾನದ ಜೊತೆ ಸಂಘರ್ಷ ಶುರುವಾದ ಬೆನ್ನಲ್ಲೇ ಗಡಿಗೆ ನಾವು ಕೂಡ ಹೋಗ್ತೀವಿ, ನಾವು ಮುಜಾಹಿದೀನ್ ಆಗ್ತೀವಿ ಅಂತ ಮುಂದೆ ಬರೋ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಆಫ್ಘನಿಸ್ತಾನ ಹೇಳ್ತಾ ಇದೆ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಬದುಕೋದು ಕಷ್ಟನೇ ಹೊರತು ಸಾಯೋದಕ್ಕೆ ಜನರ ಕೊರತೆ ಏನಿಲ್ಲ. ಇನ್ನು ಆ ಸೈನಿಕರು ಕೂಡ ಪಾಕಿಸ್ತಾನಕ್ಕಿಂತ ಹೆಚ್ಚು ಶಿಸ್ತಿನಿಂದ ವರ್ತಿಸ್ತಾ ಇದ್ದಾರೆ. ಜನರನ್ನು ಅವರು ಕೊಲ್ತಾ ಇಲ್ಲ, ಕೇವಲ ಪಾಕಿಸ್ತಾನಿ ಸೇನೆಯನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಬೇಟೆ ಆಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಆಫ್ಘನಿಸ್ತಾನದ ಜನವಸತಿಗಳ ಮೇಲೆ ಬಾಂಬ್ ಹಾಕ್ತಾ ಇದೆ. ಇನ್ನು ಆಫ್ಘನರ ನಿಖರ ದಾಳಿಗಳು ಹೇಗಿವೆ ಅಂದರೆ, ಪಾಕ್ ಸ್ಪಿನ್ ಬಾಲ್ಡೋಕ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಕ್ವೆಟಾದ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಕಚೇರಿಯ ಕಟ್ಟಡದ ಮೇಲೆ ಆಫ್ಘನಿಸ್ತಾನ ಡ್ರೋನ್ ದಾಳಿಯನ್ನು ಮಾಡಿದೆ. ಇನ್ನು ಕಾಬೂಲಲ್ಲಿ ಭಾರಿ ಸ್ಫೋಟ ಹಾಗೂ ಬೆಂಕಿ ಕೂಡ ಕಾಣಿಸ್ಕೊಳ್ತು. ಆದರೆ ಅದು ಪಾಕಿಸ್ತಾನದ ದಾಳಿ ಅಲ್ಲ, ಅಲ್ಲಿ ತೈಲ ಟ್ಯಾಂಕರ್ ಒಂದು ಸ್ಫೋಟಗೊಂಡಿದೆ ಅಂತ ಆಫ್ಘನಿಸ್ತಾನ ಹೇಳಿದೆ. ಹಾಗೆ ಬಲೂಚ್ ಗಡಿಯಲ್ಲಿ ಆಫ್ಘನ್ ಯೋಧರು ಪಾಕಿಸ್ತಾನದ ಒಳಗೆ ನುಗ್ಗುತ್ತಾ ಇದ್ದಂತೆ ಬಲೂಚ್ ಲಿಬರೇಷನ್ ಪಡೆಗಳು ಕೂಡ ಒಳಗಿಂದ ಪಾಕಿ ಸೈನಿಕರ ಮೇಲೆ ದಾಳಿಗೆ ಮುಂದಾಗಿವೆ. ಇದೆಲ್ಲವನ್ನ ನೋಡಿದ ನಂತರನೇ ಪಾಕಿಸ್ತಾನ ಸೀಸ್ ಫೈರ್ಗಾಗಿ ಅರಬ್ ಅಬ್ಬುಗಳ ಕಾಲು ಹಿಡಿದದ್ದು. ಇನ್ನು ಇದು ತಾತ್ಕಾಲಿಕ ಕದನ ವಿರಾಮ ಅಂತ ಆಫ್ಘನಿಸ್ತಾನ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಆಫ್ಘನ್ ಹಾಗೂ ಪಾಕ್ ನಡುವೆ ಕದನ ವಿರಾಮ ಮಾಡಿಸ್ಲಿ ಅಂತ ಖ್ವಾಜಾ ಆಸಿಫ್ ಹೇಳ್ತಾ ಇದ್ದಾನೆ.
ಅಮೆರಿಕದ ಈ ಹಿಂದಿನ ಎಲ್ಲ ಅಧ್ಯಕ್ಷರು ಯುದ್ಧಗಳನ್ನು ಮಾಡಿಸ್ತಾ ಇದ್ರು, ಯುದ್ಧಗಳಿಗೆ ಚಿತಾವಣೆ ಕೊಡ್ತಾ ಇದ್ರು. ಆದರೆ ಶಾಂತಿ ಬಯಸ್ತಾ ಇರುವ, ಯುದ್ಧಗಳನ್ನು ನಿಲ್ಲಿಸ್ತಾ ಇರುವ ಅಮೆರಿಕದ ಏಕೈಕ ಶಾಂತಿದೂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು. ಸೊ ಬಿಳಿ ಪಾರಿವಾಳದಂಗಿರೋ ನೀವೇ ದಯವಿಟ್ಟು ಇಲ್ಲಿಗೆ ಬಂದು ಯುದ್ಧ ನಿಲ್ಲಿಸಿ ಅಂತ ಖ್ವಾಜಾ ಟ್ರಂಪ್ ಅವರನ್ನು ಡುರಾಂಡ್ ಲೈನ್ಗೆ ಕರೀತಾ ಇದ್ದಾನೆ. ಇನ್ನು ಇಷ್ಟಕ್ಕೆ ಪಾಕಿಸ್ತಾನ ಸುಮ್ಮನಾಗ್ತಾ ಇಲ್ಲ. ಇದು ಭಾರತ ಮಾಡಿಸ್ತಾ ಇರೋ ಯುದ್ಧ. ಆಫ್ಘನಿಸ್ತಾನದ ಹಿಂದೆ ಭಾರತ ಇದೆ, ತಾಲಿಬಾನಿಗಳಿಗೆ ಭಾರತ ಬೆಂಬಲವನ್ನು ಕೊಡ್ತಾ ಇದೆ ಅಂತ ಹೇಳೋದನ್ನು ಕೂಡ ಈ ಖ್ವಾಜಾ ಮರ್ತಿಲ್ಲ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಪ್ರೊಪಗಂಡಾ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಇಲ್ಲಿ ಭಾರತದ ಹೆಸರನ್ನು ತರೋ ಪ್ರಯತ್ನವನ್ನು ಮಾಡುತ್ತಲೇ ಇವೆ. ಇದಕ್ಕೆ ಕಾರಣ ತುಂಬ ಸಿಂಪಲ್ಲು. ಭಾರತ ಯುದ್ಧವನ್ನು ಮಾಡಿಸ್ತಾ ಇದೆ ಅಂತ ಹೇಳಿದರೆ ಪಾಕ್ನಲ್ಲಿನ ಕೆಲ ಮತಾಂಧರು ಅಲ್ಲಿನ ಸೇನೆ ಹಾಗೂ ಸರ್ಕಾರದ ಪರ ನಿಲ್ತಾರೆ. ಅದನ್ನು ಬಳಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಹೋಗ್ತಾ ಇದೆ. ತಾಲಿಬಾನಿಗಳ ಹಿಂದೆ ಭಾರತ ಇದೆ, ಅವರು ಆಯುಧ ಕೊಡ್ತಾ ಇದ್ದಾರೆ, ಭಾರತೀಯ ಯೋಧರು ಕೂಡ ಆಫ್ಘನಿಸ್ತಾನಕ್ಕೆ ಬಂದಿದ್ದಾರೆ, ಹೀಗೆಲ್ಲ ಪಾಕ್ ಮಾತಾಡ್ತಾ ಇದೆ. ಬಹುಶಃ ಆಫ್ಘನ್ ಮುಜಾಹಿದೀನ್ ಪಡೆಗಳು ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇಲ್ಲ, ಸೇನೆಯನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಶಿಸ್ತುಬದ್ಧವಾಗಿ ಯುದ್ಧ ಮಾಡ್ತಾ ಇರೋದನ್ನು ನೋಡಿದರೆ ಅಲ್ಲಿ ಪಾಕಿಗಳ ಕಣ್ಣಿಗೆ ಭಾರತದ ಯೋಧರ ಶಿಸ್ತು ಕಾಣಿಸಿರಬೇಕು. ಹೀಗಾಗಿ ಆಫ್ಘನಿಸ್ತಾನದ ತಾಲಿಬಾನಿಗಳ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ ಅಲ್ವೇ? ಇದು ಗೆಳೆಯರೆ ಪಾಕ್ ಆಫ್ಘನ್ನ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.